ತ್ರಿನೇತ್ರ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಂದು ನಾವು ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಸುರಪುರ ತಾಲೂಕಿನ ಶ್ರೀ ಕ್ಷೇತ್ರ ತಿಂತಣಿಗೆ ಆಗಮಿಸಿದ್ದೇವೆ. ಈ ಒಂದು ಕ್ಷೇತ್ರದ ಕ್ಷೇತ್ರ ದರ್ಶನ ಕಾರ್ಯಕ್ರಮವನ್ನು ನಾವಿಲ್ಲಿ ನೋಡೋಣ. ಸಗರ ನಾಡಿನೊಳು ದಕ್ಷಿಣ ಕಾಶಿ ಎನಿಸಿದಂತ ಕ್ಷೇತ್ರ, ಕೃಷ್ಣಾ ನದಿಯ ತೀರದಿ ಮೆರೆಯುವ ತಿಂತಣಿ ಸುಕ್ಷೇತ್ರ. ಕೃಷ್ಣಾ ನದಿಯ ತೀರದಿ ಮೆರೆಯುವ ತಿಂತಣಿ ಸುಕ್ಷೇತ್ರ. ನಮಸ್ಕಾರ ಸ್ನೇಹಿತರೆ, ನಾವು ಈ ಜಗದ್ಗುರು ಮೌನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಅಂದರೆ ದಕ್ಷಿಣದ ಕಾಶಿ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಜಗದ್ಗುರು ಮೌನೇಶ್ವರ ದೇವಸ್ಥಾನ ನೀವು ನೋಡ್ಬೋದು. ಈ ಬಲಗಡೆ ಭಾಗ ನೋಡೋದಾದರೆ ಕೃಷ್ಣಾ ನದಿ ಶಾಂತಳಗೆ ಹರಿತಾ ಇದ್ದಾಳೆ. ಅದರ ಪಕ್ಕದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ಸೊಲಬಣ್ಣವರ ಕಟ್ಟಿ ನೋಡ್ಬೋದು. ಈ ಜಗದ್ಗುರು ಮೌನೇಶ್ವರ ದೇವಸ್ಥಾನಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನ ನೀವು ನೋಡ್ತಕ್ಕಂಥ ದೃಶ್ಯ ಇಲ್ಲಿದೆ. ನಾವು ನೋಡೋಣ ಬನ್ನಿ. ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಬಲಭಾಗದಲ್ಲಿ ಈಶ್ವರ ದೇವಸ್ಥಾನ ಇದೆ. ಆ ದೃಶ್ಯ ನೀವು ನೋಡ್ಬೋದು. ಒಳಗೆ ದೇವಸ್ಥಾನ ದರ್ಶನ ಪಡೆದುಕೊಂಡು ಮುಂದೆ ಹಾಗೆ ಅಕ್ಷಯ ಪಾತ್ರೆ ಮತ್ತು ಲಕ್ಷ್ಮೀ ದೇವಸ್ಥಾನ ನೋಡಿಕೊಂಡು ದೇವಸ್ಥಾನದ ಬಲಗಡೆ ಒಳಗಡೆ ಹೋದರೆ ಜಗದ್ಗುರು ಮೌನೇಶ್ವರರ ಒಂದು ಪ್ರಾಂಗಣ ನಾವು ನೋಡ್ಬೋದು. ಈಗ ನೋಡ್ತಕ್ಕಂಥ ದೃಶ್ಯ ಈಶ್ವರನ ದೇವಸ್ಥಾನ. ಜಗದ್ಗುರು ಮೌನೇಶ್ವರರ ಕಾಲಘಟ್ಟದಲ್ಲಿ ಈಶ್ವರ ದೇವಸ್ಥಾನ ಸುಂದರ ಹಳೆಯ ಒಂದು ಮಂಟಪವನ್ನು ನೋಡ್ತಕ್ಕಂಥ ದೃಶ್ಯ. ಮೌನೇಶ್ವರ ಕಾಲದಲ್ಲಿ ಇರ್ತಕ್ಕಂಥ ಈ ಈಶ್ವರ ದೇವಸ್ಥಾನ ನೋಡ್ಬೋದು. ಒಳಗಡೆ ಗರ್ಭಗುಡಿಯಲ್ಲಿ ರಾರಾಜಿಸ್ತಿರ್ತಕ್ಕಂಥ ಈ ಲಿಂಗು, ಈಗ ಈಶ್ವರ ದೇವಸ್ಥಾನ ದರ್ಶನ ಆಯಿತು ವೀಕ್ಷಕರೇ. ಈ ಈಶ್ವರ ದೇವಸ್ಥಾನ ಎಡಭಾಗದಲ್ಲಿ ಜಗದ್ಗುರು ಮೌನೇಶ್ವರ ದೇವಸ್ಥಾನಕ್ಕೆ ಹೋಗುವ ದ್ವಾರ ಇದೆ. ಆ ದೃಶ್ಯವನ್ನು ನೋಡೋಣ. ಅದೇ ರೀತಿ ಹಾಗೆ ಅಕ್ಷಯ ಪಾತ್ರೆ ಮತ್ತು ಲಕ್ಷ್ಮೀ ದೇವಸ್ಥಾನ ಕೂಡ ನಾವು ನೋಡ್ಬೋದು. ನೋಡುವಂಥ ದೃಶ್ಯ ಜಗದ್ಗುರು ಮೌನೇಶ್ವರರ ದೇವಸ್ಥಾನಕ್ಕೆ ಹೋಗೋ ಮತ್ತೊಂದು ದ್ವಾರ. ಒಳಗಡೆ ಅಕ್ಷಯ ಪಾತ್ರೆ ನೋಡ್ಬೋದು ಮತ್ತು ಲಕ್ಷ್ಮೀ ದೇವಸ್ಥಾನ ನೋಡ್ತಕ್ಕಂಥದ್ದು. ಈ ಜಾಗ ನೋಡ್ತಕ್ಕಂಥದ್ದು ಸುರಪುರದಿಂದ ಕಾಳಿಕ ದೇವಸ್ಥಾನದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತ ಸಮೂಹ ಇಲ್ಲಿ ಸುಮಾರು 5 ದಿನಗಳ ಕಾಲ ಇಲ್ಲಿ ಉಳಿಯುವಂಥ ವ್ಯವಸ್ಥೆ, ಊಟದ ವ್ಯವಸ್ಥೆ ಇಲ್ಲೇ ಇರುತ್ತೆ. ತಾವೆಲ್ಲ ನೋಡ್ಬೋದು. ಮುಂದೆ ಬಲಗಡೆ ಒಳಗಡೆ ಹೋದರೆ ಅಕ್ಷಯ ಪಾತ್ರೆ ಮತ್ತು ನೇರವಾಗಿ ಕಾಣೋದು ಲಕ್ಷ್ಮೀ ದೇವಸ್ಥಾನ. ಇದು ಅಕ್ಷಯ ಪಾತ್ರೆ ವೀಕ್ಷಕರೇ. ಜಗದ್ಗುರು ಮೌನೇಶ್ವರರು ಇದ್ದಾಗಿನಿಂದ ಆ ಸಮಯದಲ್ಲಿ ಎಷ್ಟು ಭಕ್ತ ಸಮೂಹ ಮತ್ತು ದೇವತೆಗಳು ಪ್ರಸಾದ ಮಾಡಿದ್ರು, ಅದೇ ರೀತಿ ಈಗ ಕೂಡ ಮಾಡಿದ್ರೂ ಇನ್ನೂ ಲಕ್ಷಾಂತರ ಭಕ್ತರು ಪ್ರಸಾದ ಮಾಡಿದ್ರೂ ಯಾವುದೇ ರೀತಿಯಿಂದ ಕಡಿಮೆ ಬೀಳಲಾರದಂಥ ಈ ಜಾಗ ಇದೆ. ಆ ಜಾಗ ನೀವು ನೋಡ್ಬೋದು. ಸ್ನೇಹಿತರೆ, ಈ ಕಡೆ ನೋಡಬೇಕಾದ್ರೆ ಲಕ್ಷ್ಮೀ ದೇವಸ್ಥಾನ ಇದೆ. ಆ ಲಕ್ಷ್ಮೀ ದೇವಸ್ಥಾನ ನೀವು ನೋಡ್ಬೋದು. ಆಗಿನ ಸಮಯದಲ್ಲಿರ್ತಕ್ಕಂಥ ಆ ಲಕ್ಷ್ಮೀ ದೇವಸ್ಥಾನ, ಲಕ್ಷ್ಮೀ ವಾಸ ಮಾಡಿದ್ದಾಳೆ. ನಾವು ಇಲ್ಲಿ ಗರ್ಭಗುಡಿಯಲ್ಲಿ ನೋಡ್ಬೋದು. ಇದು ಮೂಲ ಲಕ್ಷ್ಮಿಯ ದೇವಸ್ಥಾನ. ಜಗದ್ಗುರು ಮೌನೇಶ್ವರರು ಇಲ್ಲೇನು ಬಂದು ವಾಸ ಮಾಡಿದರು, ಆಗಿನ ಸಮಯದಲ್ಲಿರ್ತಕ್ಕಂಥ ಈ ಲಕ್ಷ್ಮೀ ದೇವಸ್ಥಾನ. ಇಲ್ಲಿ ಈಗಿನ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ನೀವು ಒಳಗಡೆ ಮೂರ್ತಿ ನೋಡ್ಬೋದು. ಇದು ಲಕ್ಷ್ಮೀ ದೇವಸ್ಥಾನ. ಈಗ ಮುಂದೆ ನಾವು ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಆವರಣದ ಒಳಗಡೆ ಹೊರಟ ಇದ್ದೀವಿ. ಜಗದ್ಗುರು ಮೌನೇಶ್ವರರ ತಿಂತಣಿ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಈ ಕ್ಷೇತ್ರ ನೋಡೋದಾದರೆ ಹಿಂದೂ ಮತ್ತು ಮುಸ್ಲಿಮರ ಭಾವೈಕ್ಯತೆ ಕ್ಷೇತ್ರ ಆಗಿದೆ. ಅದಾಗಲಿಕ್ಕೆ ಕಾರಣ ಏನಂತ ನಾನು ಇಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಗದ್ಗುರು ಮೌನೇಶ್ವರರು ಬಿಜಾಪುರಕ್ಕೆ ಆಗಮಿಸಿದಾಗ ಸಂಚಾರ ಮಾಡುತ್ತಾ ಆ ಬಿಜಾಪುರ ಪಟ್ಟಣದಲ್ಲಿ ಜುಮ್ಮಾ ಮಸೀದಿ ಅಂತಕ್ಕಂಥ ಆ ಮಸೀದಿ ಹತ್ರ ಹೋದಾಗ ಆ ಮಸೀದಿ ಒಳಗಡೆ ಕುರಾನನ್ನು ಹೇಳ್ತಾ ಇದ್ದಾರೆ ಮಕ್ಕಳಿಗೆ. ಆ ಕುರಾನ್ ಹೇಳ್ತಕ್ಕಂಥ ಸಮಯದಲ್ಲಿ ಜೋರಾಗಿ ಅಲ್ಲ ಅಂದರೆ ಈ ಥರ, ಅಲ್ಲ ಅಂದರೆ ಆ ಥರ ಇರ್ತಾನಂತ ಮಕ್ಕಳಿಗೆ ಹೇಳ್ತಾ ಇರ್ತಾರೆ.
ಆಗ ಜಗದ್ಗುರು ಮೌನೇಶ್ವರ ಹೊರಗಡೆ ಕುಳಿತಿರುವಾಗ ಆ ಕುರಾನ್ ಹೇಳ್ತಕ್ಕಂಥ ಮೇಷ್ಟ್ರಿಗೆ ಕರೆದು, ನೀನು ಕುರಾನ್ ಹೇಳೋದ್ರಲ್ಲಿ ಇಷ್ಟು ಜೋರಾಗಿ ಹೇಳ್ತಿದ್ದೆ, ಅಲ್ಲ ನಿನಗೆ ಬರ್ತಾನ, ನಿನ್ನ ಧ್ವನಿ ಅಲ್ಲ ಕೇಳ್ತದಂತ ಮೌನೇಶ್ವರರು ಕೇಳ್ತಾರೆ. ಆವಾಗ ಅಲ್ಲ ಕುರಾನ್ ಹೇಳ್ತಕ್ಕಂಥ ಮೇಷ್ಟ್ರು ಹೇಳ್ತಾರೆ, ಇಷ್ಟೆಲ್ಲ ನೀ ಹೇಳ್ತಿಲ್ಲ, ನೀ ಅಲ್ಲನ್ನು ತೋರಿಸ್ತೀಯೇನೋ ಅಂತ ಕೇಳಿದಾಗ ಜಗದ್ಗುರು ಮೌನೇಶ್ವರ ತಡಿ, ಅಲ್ಲ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ತನ್ನ ಕಾಲಲ್ಲಿರ್ತಕ್ಕಂಥ ಪಾಪೋಸನ್ನು ಎಸ್ತಾನೆ. ಆಗ ಆ ಬಿಜಾಪುರ ಆದಿಲ್ ಶಾಹಿ ದರ್ಬಾರದ ಸಿಂಹಾಸನದ ಮೇಲೆ ಆ ಪಾಪೋಸು ಬೀಳ್ತಾ ಇದೆ. ಆಗ ಆ ಆದಿಲ್ ಶಾಹಿ ಮಹಾರಾಜರು ಒಳಗಡೆ ನೋಡಿದಾಗ ತನ್ನ ಆಸ್ಥಾನದ ಸಿಂಹಾಸನ ಮೇಲೆ ಆ ಪಾಪೋಸನ್ನು ಬಿದ್ದದ್ದು ನೋಡಿ, ಇಲ್ಲಿ ಯಾರು ಬಂದಿದ್ರಂತ ದ್ವಾರಪಾಲಕರಿಗೆ ಕೇಳಿದಾಗ ಇಲ್ಲಿ ಯಾರು ಬಂದಿಲ್ಲ ಅಂತ ಅವರು ಹೇಳ್ತಾರೆ. ಇದನ್ನು ಹಾಕಿದವರು ಯಾರು ಅಂತ ನೋಡಿ ಅಂತೇಳಿ ರಾಜ್ಯಾಜ್ಞೆ ಆಗ್ತಾಯಿದೆ. ಆ ಪಟ್ಟಣದ ಮುಖಾಂತರ ಎಲ್ಲರೂ ಹುಡುಕಾಡ್ತಾ ಇದ್ದಾರೆ. ಜುಮ್ಮಾ ಮಸೀದಿ ಹತ್ರ ಬಂದಾಗ ಒಂದು ಫಕೀರ ವೇಷದಲ್ಲಿ ಹೊರಗಡೆ ಕೂತಿರ್ತಾರೆ ಜಗದ್ಗುರು ಮೌನೇಶ್ವರರು. ಆಗ ಈ ಪಾಪೋಸನ್ನು ಎಸ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾಗ ಆ ಕುರಾನ್ ಹೇಳ್ತಕ್ಕಂಥ ಮೇಷ್ಟ್ರು ಹೇಳ್ತಾ ಇದ್ದಾರೆ, ಆ ಪಾಪೋಸನ್ನು ಎಸ್ತಿರ್ತಕ್ಕಂಥ ಫಕೀರ ಇಲ್ಲಿದ್ದಾನೆ ಅಂತ ಹೇಳಿದಾಗ ರಾಜ್ಯಾಜ್ಞೆ ಆಗಿದೆ, ಅವರನ್ನು ಕಡಿದುಕೊಂಡು ಪುಟ್ಟಿಯಲ್ಲಿ ತುಂಬಿಕೊಂಡು ಬರ್ರಿ ಅಂತ ಹೇಳಿದಾಗ ಜಗದ್ಗುರು ಮೌನೇಶ್ವರನ್ನು ಕಡಿದು ಬುಟ್ಟಿಯಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಆ ರಾಜನ ಮುಂದೆ ಆ ಪುಟ್ಟಿಯಲ್ಲಿ ಇರ್ತಕ್ಕಂಥ ಆ ಮಾಂಸವನ್ನು ತೋರಿಸ್ತಾರೆ. ಇಲ್ಲಿ ನೋಡಿ, ನಾವು ಆ ಪಾಪೋಸನ್ನು ಎಸ್ತಿರ್ತಕ್ಕಂಥ ವ್ಯಕ್ತಿಯ ಮಾಂಸವನ್ನು ತಂದಿದೆ ಅಂತ ನೋಡಿದಾಗ ಆ ಬುಟ್ಟಿಯಲ್ಲಿ ಕಣಗೆಲು ಹೂ ಆಗಿರ್ತದೆ. ಇದೇನು ನಾನು ಹೇಳಿರ್ತಕ್ಕಂಥ ಮಾತೇನು ನೀವೇನು ಮಾಡಿರ್ತಕ್ಕಂಥದ್ದು ಅಂತ ರಾಜ ಕೇಳಿದಾಗ, ನೀವೇ ನೋಡ್ಬೋದು ಬನ್ನಿ ಅಂತ ಹೇಳಿದಾಗ ಜುಮ್ಮಾ ಮಸೀದಿಗೆ ಧಾವಿಸ್ತಾ ಇದ್ದಾರೆ. ಆ ಜುಮ್ಮಾ ಮಸೀದಿಯಲ್ಲಿ ಕುರಾನವನ್ನು ಹೇಳ್ತಕ್ಕಂಥ ವ್ಯಕ್ತಿಯನ್ನು ಕೇಳಿದಾಗ ಇದೇ ವ್ಯಕ್ತಿನೇ ಇಲ್ಲೇ ಇದ್ದ ಅಂತ ಹೇಳಿದಾಗ ಮತ್ತೆ ಮೌನೇಶ್ವರ ಅದೇ ಜಾಗದಲ್ಲಿ ಇರ್ತಾರೆ. ಆಗ ಆದಿಲ್ ಶಾಹಿ ಅವರು ಕೇಳ್ತಾರೆ, ನೀವು ಮತ್ತೆ ಇಲ್ಲೇ ಪ್ರತ್ಯಕ್ಷರಾಗಿರಿ ಅಂದಾಗ ನೀವು ಯಾರು ಸಾಧಾರಣ ಸಾಮಾನ್ಯ ವ್ಯಕ್ತಿಗಳಲ್ಲ, ನೀವು ಯಾರು ಅಂತ ಕೇಳಿದಾಗ ಆಗ ಆದಿಲ್ ಶಾಹಿ ಅವರಿಗೆ ಜಗದ್ಗುರು ಮೌನೇಶ್ವರ ಹೇಳ್ತಾರೆ, ನಾನು ತಿಂತಿಣಿಯ ಮೌನೇಶ ಅಂತ, ಸಾಕ್ಷಾತ್ ಶಿವನು ನಾನೇ ಅಲ್ಲನು ನಾನೇ ಅಂತ ಹೇಳ್ತಾನೆ. ಆಗ ಆದಿಲ್ ಶಾಹಿ ಅವರು ಖುಷಿಯಿಂದ ತಮ್ಮ ಹೆಗಲ ಮೇಲೆ ಇರತಕ್ಕಂಥ ಹಸಿರು ಶಾಲನ್ನು ಆ ಜಗದ್ಗುರು ಮೌನೇಶ್ವರರಿಗೆ ಹಾಕ್ತಾ ಇದ್ದಾರೆ. ನೀನು ಯಾರು ಅಂತ ಕೇಳಿದಾಗ ನಾನು ಸಾಕ್ಷಾತ್ ಶಿವ ಜಗದ್ಗುರು ಮೌನೇಶ್ವರ ಅಂತ ಹೇಳಿದಾಗ ನಿನ್ನ ದರ್ಶನ ಮತ್ತೆ ನನಗೆ ಎಲ್ಲಿ ಸಿಗ್ತದೆ ಅಂತ ಕೇಳಿದಾಗ ಜಗದ್ಗುರು ಮೌನೇಶ್ವರ ದೇವಸ್ಥಾನ ತಿಂತಿಣಿ ಅಂತಕ್ಕಂಥ ಕ್ಷೇತ್ರದಲ್ಲಿ ಸಿಗ್ತದೆ. ಆ ಕ್ಷೇತ್ರಕ್ಕೆ ಬಂದರೆ ನಿನಗೂ ಆ ದರ್ಶನ ಕೊಡ್ತಕ್ಕಂಥ ಭಾಗ್ಯ ನಾನು ಕಲ್ಪಿಸಿಕೊಡ್ತೀನಿ. ಮೌನನು ನಾನೇ, ಮೌನ ದೀನನು ನಾನೇ, ಅಲ್ಲನು ನಾನೇ, ಅಲ್ಲಮನು ನಾನೇ ಅಂತಕ್ಕಂಥ ಆ ಮಂತ್ರ ಘೋಷಣೆ ಅಲ್ಲಿ ಹೇಳಿದಾಗ ಇವತ್ತಿಗೂ ನೀವು ಇಲ್ಲಿ ನೋಡ್ಬೋದು. ಕೆಳಗಡೆ ಜಗದ್ಗುರು ಮೌನೇಶ್ವರರ ಒಂದು ಲಾಂಛನವನ್ನು ನೋಡ್ಬೋದು. ಈ ಜಗದ್ಗುರು ಮೌನೇಶ್ವರರ ಗವಿ ಒಳಗೆ ಊಜಿ ಮತ್ತು ಚಪ್ಪಗೊಡಲಿಯ ಒಂದು ನಾವು ದೃಶ್ಯ ನೋಡ್ಬೋದು. ಯಾಕಂತಂದರೆ ಜಗದ್ಗುರು ಮೌನೇಶ್ವರರ ಆಕಾರ ಇವತ್ತು ಇಲ್ಲ, ಆದರೂ ಅದರ ರೂಪ ನಾನೇ ಚಪ್ಪಗೊಡಲಿ ಊಜಿ ಅಂತಕ್ಕಂಥದ್ದು ಜಗದ್ಗುರು ಮೌನೇಶ್ವರ ಅಂದು ಸಾರಿದ್ದಾರೆ. ಅದೇ ನಾನು ಮುಸ್ಲಿಮಿಗರಿಗೆ ಅಂದರೆ ಆದಿಲ್ ಶಾಹಿ ಅವರಿಗೆ ನಾನು ಅಲ್ಲನ ದರ್ಶನ ನಿಮಗೆ ಕೊಡ್ತೀನಿ ಅಂತಕ್ಕಂಥದ್ದು ಭಾಷೆ ಕೊಟ್ಟಾಗ ನಾವು ಇಲ್ಲಿ ಮೇಲ್ಗಡೆ ನೋಡ್ಬೋದು, ಅಲ್ಲಮನು ನಾನೇ, ಅಲ್ಲ ನಾನು, ಅಲ್ಲಮನು ನಾನೇ ಅಂತಕ್ಕಂಥದ್ದು ಹೇಳ್ಯಾರ. ಮತ್ತು ಮೌನೇಶ್ವರ ನಾನು, ಮೌನ ದೀನನು ನಾನೇ ಅಂತಕ್ಕಂಥ ಒಂದೇ ವ್ಯಕ್ತಿ ಎರಡು ರೂಪವನ್ನಾಗಿ ಇಲ್ಲಿ ದರ್ಶನ ಕೊಡಲಿಕ್ಕೆ ಈ ಭಾವೈಕ್ಯತೆ ಕ್ಷೇತ್ರ ಜಗದ್ಗುರು ಮೌನೇಶ್ವರ ತಿಂತಿಣಿ ಕ್ಷೇತ್ರ ಇವತ್ತು ನೋಡ್ಬೋದು. ಮೇಲ್ಗಡೆ ನಾವು ನೋಡ್ತಕ್ಕಂಥ ಒಂದು ದೃಶ್ಯ ಇದೆ. ಈಗ ಮೇಲ್ಗಡೆ ನಾವು ನೋಡೋದಾದರೆ ಆದಿಲ್ ಶಾಹಿಗೆ ಏನು ಭಾಷೆ ಕೊಟ್ಟಿದ್ರು, ಅಲ್ಲನು ನಾನೇ, ಅಲ್ಲಮನು ನಾನೇ, ಈ ತಿಂತಿಣಿ ಕ್ಷೇತ್ರಕ್ಕೆ ಬಂದರೆ ಕೆಳಗಡೆ ನಾನು ಅಲ್ಲಮ್ಮ ಇದ್ದೀನಿ, ಮೇಲ್ಗಡೆ ಅಲ್ಲನ ರೂಪದಲ್ಲಿ ನಾನು ನಿನ್ನ ದರ್ಶನ ಕೊಡಲಿಕ್ಕೆ ನಿನಗೆ ಆ ವ್ಯವಸ್ಥೆ ಮಾಡಿದ್ದೀನಿ ಅಂತಕ್ಕಂಥದ್ದು ಇವತ್ತು ನಾವು ಈ ದೃಶ್ಯದಲ್ಲಿ ನೋಡ್ಬೋದು. ಹಿಂದೂಗಳಿಗೆ ಮೌನೇಶ್ವರ, ಮುಸಲ್ಮಾನರಿಗೆ ಮೌನ ದೀನ್ ಅಂದರೆ ಅಲ್ಲಮನು ನಾನೇ, ಅಲ್ಲನು ನಾನೇ ಅಂತಕ್ಕಂಥ ಸಾರಿರ್ತಕ್ಕಂಥ ಜಗದ್ಗುರು ಮೌನೇಶ್ವರದ ಏನು ಹೇಳಿದ್ದಾರೆ ಆ ಒಂದು ದೃಶ್ಯ ನಾವು ಇಲ್ಲಿ ನೋಡ್ಬೋದು. ಬಿಜಾಪುರ ಆದಿಲ್ ಶಾಹಿನಿಗೆ ಆ ಮಾತು ಕೊಟ್ಟಿರ್ತಕ್ಕಂತಹ ಸಮಯದಲ್ಲಿ ಈ ಜಗದ್ಗುರು ಮೌನೇಶ್ವರ ತಿಂತಿಣಿ ಕ್ಷೇತ್ರದಲ್ಲಿ ಸದಾ ಮುಸಲ್ಮಾನರಿಗೆ ಒಂದು ದರ್ಶನ ಕೊಡ್ತಕ್ಕಂಥ ಭಾಗ್ಯ ಇಲ್ಲಿ ಇದೆ. ಇದೇ ಹಿಂದೂ ಮತ್ತು ಮುಸ್ಲಿಮರಿಗೆ ಭಾವೈಕ್ಯತೆ ಕ್ಷೇತ್ರ ಅಂತಕ್ಕಂಥ ಒಂದು ಹೆಗ್ಗಳಿಕೆ ಜಗದ್ಗುರು ಮೌನೇಶ್ವರ ಸಾರಿರ್ತಕ್ಕಂಥ ಇಲ್ಲಿವರೆಗೂ ಕೂಡ ಇವತ್ತು ನಾವು ನೋಡ್ಬೋದು ಸ್ನೇಹಿತರೆ. ಈ ಜಗದ್ಗುರು ಮೌನೇಶ್ವರ ಎಡಭಾಗದಲ್ಲಿ ತನ್ನ ಶಿಷ್ಯನಾಗಿರ್ತಕ್ಕಂಥ ಗಂಗಪ್ಪಯ್ಯನ ಒಂದು ಗುಡಿ ನಾವು ನೋಡ್ಬೋದು. ಈಗ ಅಲ್ಲಿಗೆ ನಾವು ಹೋಗೋಣ. ಸುಮಾರು ವರ್ಷಗಳ ಹಿಂದೆ ಜಗದ್ಗುರು ಮೌನೇಶ್ವರರ ಒಂದು ಏನು ಗುಡಿಯನ್ನು ಕಟ್ಟಿರ್ತಕ್ಕಂಥ ಸೊಲಬಣ್ಣನವರು ಮತ್ತು ಸುರಪುರ ರಾಜರ ಒಂದು
ಸಂಯೋಗದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಇದು ನವ ನಿರ್ಮಾಣ. ಈಗಿನ ಒಂದು ಶೈಲಿಯಲ್ಲಿ ಯಾತ್ರಿಕರಿಗೆ ಉಳಿಯುವಂಥ ವ್ಯವಸ್ಥೆ, ರೂಮಿನ ವ್ಯವಸ್ಥೆಗಳು ಮತ್ತು ಸುತ್ತ ಮಂಟಪ ವ್ಯವಸ್ಥೆ ಮಾಡಿದ್ದಾರೆ ವೀಕ್ಷಕರೇ. ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಒಂದು ದ್ವಾರ ಇದೆ. ಅದು ನೇರವಾಗಿ ಗಂಗಪ್ಪಯ್ಯನ ಗುಡಿಗೆ ಹೋಗ್ತಕ್ಕಂಥ ದಾರಿ. ಜಗದ್ಗುರು ಮೌನೇಶ್ವರರ ಪರಮ ಶಿಷ್ಯನಾಗಿರ್ತಕ್ಕಂಥ ಗಂಗಪ್ಪಯ್ಯನ ದೇವಸ್ಥಾನ, ಜಗದ್ಗುರು ಮೌನೇಶ್ವರರ ದೇವಸ್ಥಾನ ಎಡ ಭಾಗದಲ್ಲಿ ಆ ದೇವಸ್ಥಾನ ನಿರ್ಮಾಣ ಆಗಿದೆ. ಅದು ನೀವು ನೋಡ್ಬೋದು. ಗಗನಾಪುರ ಗಂಗಪ್ಪಯ್ಯನವರ ಗುಡಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಜಗದ್ಗುರು ಮೌನೇಶ್ವರರ ಪರಮ ಶಿಷ್ಯನಾಗಿರ್ತಕ್ಕಂಥ ಗಂಗಪ್ಪಯ್ಯ ಗಂಗಾಧರೇಶ್ವರರ ದೇವಸ್ಥಾನ ನಾವು ನೋಡುವ ನೋಟ. ಒಳಗಡೆ ಆ ಗಂಗಪ್ಪಯ್ಯನ ದರ್ಶನ ಮಾಡೋಣ ಬನ್ನಿ. ಗಂಗಪ್ಪಯ್ಯನ ದೇವಸ್ಥಾನ ನೋಡಿದ್ವಿ. ಗಂಗಪ್ಪಯ್ಯನವರು ಜಗದ್ಗುರು ಮೌನೇಶ್ವರರ ಮಾನಸ ಪುತ್ರರು ಮತ್ತು ಶಿಷ್ಯರು ಆಗಿದ್ದರು. ಈಗ ಕೈಲಾಸ ಕಟ್ಟಿ ಅಂತ ನಾವೇನು ಹೇಳ್ತಾ ಇದ್ವಿ, ಗಂಗಪ್ಪಯ್ಯನಿಗೆ ಸಾಕ್ಷಾತ್ ಕೈಲಾಸವನ್ನು ತೋರಿಸಿರ್ತಕ್ಕಂಥ ಆ ಒಂದು ಸ್ಥಾನ ನಾವು ನೋಡ್ಬೋದು. ನಾವು ಇಲ್ಲಿ ನೋಡ್ತಕ್ಕಂಥದ್ದು ಗಂಗಪ್ಪಯ್ಯನ ಗುಡಿ. ಗಂಗಪ್ಪಯ್ಯನ ಗುಡಿ ಎಡಭಾಗದಲ್ಲಿ ಕೈಲಾಸ ಕಟ್ಟಿ ನೋಡ್ತಾ ಇದ್ದೀವಿ ಮತ್ತು ಆ ಸ್ಥಳಕ್ಕೆ ಈ ಸದ್ಯ ನಾವು ಧಾವಿಸ್ತಾ ಇದ್ದೀವಿ. ಬನ್ನಿ ನೋಡೋಣ ವೀಕ್ಷಕರೇ. ಇಲ್ಲಿ ನೋಡತಕ್ಕಂಥ ದೃಶ್ಯ ಗಂಗಪ್ಪಯ್ಯನವರಿಗೆ ಜಗದ್ಗುರು ಮೌನೇಶ್ವರ ಕೈಲಾಸ ತೋರಿಸಿರ್ತಕ್ಕಂಥ ಸ್ಥಳ. ಈಗ ಆ ದೃಶ್ಯವನ್ನು ನಾವು ಒಳಗಡೆ ನೋಡೋಣ ಬನ್ನಿ. ಈಗ ಈ ನೋಡ್ತಕ್ಕಂಥ ದೃಶ್ಯ ಕೈಲಾಸನೇ ಧರೆಗಿಳಿದು ಬಂದಿರತಕ್ಕಂಥ ಜಾಗ, ವಿಶಾಲವಾಗಿರ್ತಕ್ಕಂಥ ಈ ಆವರಣ. ಇಲ್ಲಿ ನೋಡ್ತಕ್ಕಂಥ ದೃಶ್ಯ ಜಗದ್ಗುರು ಮೌನೇಶ್ವರರ ಮಾನಸ ಪುತ್ರನಾಗಿರ್ತಕ್ಕಂಥ ಗಂಗಪ್ಪಯ್ಯನಿಗೆ ಕೈಲಾಸ ತೋರಿಸಿರ್ತಕ್ಕಂಥ ಈ ಜಾಗ. ಜಗದ್ಗುರು ಮೌನೇಶ್ವರರು ಮತ್ತು ತನ್ನ ಶಿಷ್ಯನಾಗಿರ್ತಕ್ಕಂಥ ಗಂಗಪ್ಪಯ್ಯನ ಜೊತೆ ಸಂವಾದವನ್ನು ನಡೆದಾಗ ಜಗದ್ಗುರು ಮೌನೇಶ್ವರರು ಗಂಗಪ್ಪಯ್ಯನಿಗೆ ಕೇಳ್ತಾ ಇದ್ದಾರೆ, ಯಾಕೆ ನೀನು ಮಂಕಾಗಿದೆಯಾ ಅಂತ ಕೇಳಿದಾಗ ಕೆಲವೊಬ್ಬರು ಶಿಷ್ಯಂದರನ್ನು ಕರ್ಕೊಂಡು ತಮ್ಮ ಗುರುಗಳು ಕೈಲಾಸ ಅಂತಕ್ಕಂಥ ಶ್ರೀಶೈಲ, ಕಾಶಿ ಅಂತಕ್ಕಂಥ ಕ್ಷೇತ್ರಗಳು ಕರ್ಕೊಂಡು ಹೋಗ್ತಾರೆ. ನಾನು ಅಂತಹ ದೃಶ್ಯವನ್ನು ಯಾವಾಗ ನೋಡ್ತೀನಿ ಅಂತಕ್ಕಂಥ ಗಂಗಪ್ಪಯ್ಯನವರು ಜಗದ್ಗುರು ಮೌನೇಶ್ವರರಲ್ಲಿ ಕೇಳಿಕೊಂಡಾಗ, ನೀನು ಕೈಲಾಸ ನೋಡಬೇಕಂತ ಕೇಳಿದಾಗ ನಾ ತೋರಿಸ್ತೀನಿ ಅಂತ ಹೇಳ್ತಾರೆ ಜಗದ್ಗುರು ಮೌನೇಶ್ವರರು. ಅದು ಆ ಕೈಲಾಸ ಅಂತಕ್ಕಂಥ ಕ್ಷೇತ್ರ ಈ ಸಮಯದಲ್ಲಿ ಆ ಕೈಲಾಸ ದ್ವಾರವಾಗಲು ತೆರೆದಿರಲ್ಲ, ಅವರಲ್ಲಿ ನೋಡ್ಲಿಕ್ಕೂ ಆಗಲ್ಲ. ಇಲ್ಲೇ ನೀನು ನೋಡು ಅಂಥೇಳಿ ಜಗದ್ಗುರು ಮೌನೇಶ್ವರರು ತನ್ನ ಹಸ್ತದಲ್ಲಿ ಸಾಕ್ಷಾತ್ ಪಾರ್ವತಿ, ಶಿವ, ನಂದಿ, ಗಣಪತಿ, ಷಣ್ಮುಖ ಅವರ ವಾಹನಗಳನ್ನು ಸಮೇತ ತೋರಿಸಿದಾಗ ಗಂಗಪ್ಪಯ್ಯನವರು ಎಲ್ಲೋ ಆಕಾಶದಲ್ಲಿ ತೇಲಿದ ಹಾಗೆ ನೋಡಿ ತಾವು ಸಂತೃಪ್ತರಾಗ್ತಾರೆ. ಆವಾಗ ಜಗದ್ಗುರು ಮೌನೇಶ್ವರರು ಕೇಳ್ತಾ ಇದ್ದಾರೆ, ನೀನು ಕೈಲಾಸ ನೋಡಿದೇನೆ ಅಂತಂದಾಗ ನಾನು ಕೈಲಾಸ ನೋಡಿ ತೃಪ್ತನಾದೆ ಗುರುಗಳೇ ಅಂತ ಹೇಳಿದಾಗ ಜಗದ್ಗುರು ಮೌನೇಶ್ವರರ ವಾಣಿಯಂತೆ ಈ ಕೈಲಾಸ ಅಂತಕ್ಕಂಥ ಕಟ್ಟಿ ಇಲ್ಲಿ ಆಗಿದೆ. ಈಗ ಈ ನೋಡ್ತಕ್ಕಂಥ ದೃಶ್ಯ ಸಾಕ್ಷಾತ್ ಕೈಲಾಸನೇ ಧರೆಗಿಳಿಸಿರ್ತಕ್ಕಂಥ ಇದೇ ಕ್ಷೇತ್ರದಲ್ಲಿ, ಈ ಜಾಗದಲ್ಲಿ ಜಗದ್ಗುರು ಮೌನೇಶ್ವರ ಆವತ್ತಿನ ದಿನ ತೋರಿಸಿರ್ತಕ್ಕಂಥ ಜಾಗ ವೀಕ್ಷಕರೇ. ಜಗದ್ಗುರು ಮೌನೇಶ್ವರರ ದೇವಸ್ಥಾನ ಬಲಭಾಗದಲ್ಲಿರ್ತಕ್ಕಂಥ ಕೃಷ್ಣಾ ನದಿಯ ದಂಡೆಯಲ್ಲಿ ನೀವು ನೋಡ್ತಕ್ಕಂಥ ದೃಶ್ಯ ಜಗದ್ಗುರು ಮೌನೇಶ್ವರರು ತನ್ನ ಶಿಷ್ಯನಾಗಿರ್ತಕ್ಕಂಥ ಗಂಗಪ್ಪಯ್ಯನ ಜೊತೆಯಲ್ಲಿ ಸಂವಾದವನ್ನು ಮಾಡ್ತಿರ್ತಾರೆ, ಸಮಾಲೋಚನೆ ನಡೆಸಿರ್ತಾರೆ. ಆ ಸಮಯದಲ್ಲಿ ಕೃಷ್ಣೆ ಭೋರ್ಗರೆದ ಹರಿತಾ ಇರ್ತಾಳೆ. ಆ ಹರಿಯುವಂಥ ಸಮಯದಲ್ಲಿ ತಮ್ಮ ಗುರು ಮತ್ತು ಶಿಷ್ಯರ ಒಂದು ಮಾತಿನ ಚಕಮುಕಿಯ ನಡುವೆ ಈ ಶಬ್ದವನ್ನು ಬರ್ತಾ ಇರ್ತದೆ. ಆಗೋಸ್ಕರ ಜಗದ್ಗುರು ಮೌನೇಶ್ವರರು ಸಿಟ್ಟಿಗೆದ್ದು ಜೋರಾಗಿ ಕೃಷ್ಣೆ ಅಂತ ಒದರಿದಾಗ ಆ ಕೃಷ್ಣೆ ನದಿಯಿಂದ ಗಂಗಾ ಮಾತೆ ಬಂದು ಪ್ರತ್ಯಕ್ಷ ಆಗ್ತಾಳೆ. ಸ್ವಾಮಿ ತಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದೀನಿ ಏನು ಹೇಳಿ ಅಂತ ಹೇಳಿದಾಗ ಜಗದ್ಗುರು ಮೌನೇಶ್ವರ ಹೇಳ್ತಾರೆ, ನಾವು ಮಾತನಾಡೋದಕ್ಕಿಂತ ಶಬ್ದ ನಿಂದೆ ಜೋರಾಯ್ತು ಅಂತ ಹೇಳಿದಾಗ ಪೂರ್ವಕ್ಕೆ 3 ಮೈಲು, ಪಶ್ಚಿಮಕ್ಕೆ 3 ಮೈಲು ಶಬ್ದ ಇಂದಿನಿಂದ ಮುಂದಿನವರೆಗೆ ಎಂದೂ ಮಾಡಬಾರ್ದು ಅಂತಕ್ಕಂಥ ಒಂದು ಮೌನೇಶ್ವರರು ಹೇಳಿದಾಗ ಆ ವಚನಕ್ಕೆ ಆ ಗಂಗಾ ಮಾತೆ ಒಪ್ಪಿಕೊಂಡು ಅಂದಿನಿಂದ ಇಂದಿನವರೆಗೂ ಪೂರ್ವಕ್ಕೆ 3 ಮೈಲು ಮತ್ತು ಪಶ್ಚಿಮಕ್ಕೆ 3 ಮೈಲು ಶಾಂತ ರೀತಿಯಿಂದ ಇಂದಿನವರೆಗೂ ಹರಿಯುತ್ತಾ ಬರ್ತಾ ಇದೆ. ಈ ದೃಶ್ಯ ನೀವು ನೋಡ್ತಾ ಇರ್ಬೋದು. ಕೃಷ್ಣಾ ನದಿಯ ದಡದಲ್ಲಿ ನಾವು ನಿಂತು ಆ ಜಗದ್ಗುರು ಮೌನೇಶ್ವರರ ಒಂದು ಚರಿತ್ರೆಯನ್ನು ಇಲ್ಲಿ ಹೇಳ್ತಾ ಇದ್ದೇವೆ. ಈ ಕಡೆ ಪಶ್ಚಿಮಕ್ಕೆ ನೋಡಿದರೆ 3 ಮೈಲು ಶಬ್ದನೇ ಆಗುವುದಿಲ್ಲ. ಎಂಥ ನದಿ ಬಂದರೂ ಕೂಡ 3 ಮೈಲು ಆದಮೇಲೆ
ಅಲ್ಲಿ ಶಬ್ದ ಇರುತ್ತೆ. ಅಂತಹ ಒಂದು ಮಹಿಮಾ ಪುರುಷರು ಆಗಿರ್ತಕ್ಕಂಥ ಜಗದ್ಗುರು ಮೌನೇಶ್ವರರು ಆ ದಂಡೆಯಿಂದ ಈ ಕಡೆ ಬರಬೇಕಾದ್ರೆ ನಾವಿಕರು ಜಗದ್ಗುರು ಮೌನೇಶ್ವರರನ್ನು ತಮ್ಮ ಹಡಗಿನಲ್ಲಿ ಕುಂದಿರಿಸ್ಕೊಂಡು ಬರಲಿಕ್ಕೆ ನಿರಾಕರಿಸ್ತಾರೆ. ಆಗ ಜಗದ್ಗುರು ಮೌನೇಶ್ವರರು ತಮ್ಮ ಹೆಗಲ ಮೇಲೆ ಇರ್ತಕ್ಕಂಥ ವಸ್ತ್ರವನ್ನು ಆ ನದಿಯ ನೀರಿನ ಮೇಲೆ ಹಾಕಿಕೊಂಡು ಈ ಕಡೆ ದಾಟಿದಾಗ ಆ ನಾವಿಕನ ಮುಂದೆ ಮೊದಲಿಗೆ ಬಂದು ದಡ ಸೇರಿದಾಗ ಆ ನಾವಿಕನಿಗೆ ಆಶ್ಚರ್ಯವಾಗಿ ತಾವು ಯಾರು ಅಂತ ಕೇಳಿದಾಗ ಅವರು ತಮ್ಮ ಪರಿಚಯವನ್ನು ಹೇಳ್ತಾ ಇದ್ದಾರೆ, ಜಗದ್ಗುರು ಮೌನೇಶ್ವರ ಅಂತ ಹೇಳಿದಾಗ ಅಂದಿನಿಂದ ಇಂದಿನವರೆಗೂ ಆ ನಾವಿಕರಿಗೆ ತಮ್ಮ ಸೇವೆಯನ್ನು ಈ ನದಿಯಲ್ಲಿ ಮಾಡ್ತಾ ಇದ್ದಾರೆ. ಜಾತ್ರೆಗೆ ಬರ್ತಕ್ಕಂಥ ಲಕ್ಷಾಂತರ ಜನರು ಜಗದ್ಗುರು ಮೌನೇಶ್ವರರ ತಪಸ್ಸು ಮಾಡಿರ್ತಕ್ಕಂಥ ಜಾಗಕ್ಕೆ ಹೋಗಿ ದರ್ಶನವನ್ನು ಪಡೆದು ಬರುವಂತಹ ಜನರಿಗೆ ಸಹಾಯವಾಗಿರ್ತಕ್ಕಂಥ ಆ ನಾವಿಕರೇ ಒಂದು ಅತಿ ಹೆಚ್ಚು ಅವರ ಒಂದು ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ವೀಕ್ಷಕರೇ. ಸಗರ ನಾಡಿನೊಳು ದಕ್ಷಿಣ ಕಾಶಿ ಎನಿಸಿದ ಸನಾತನ ಧರ್ಮದ ವಿಶೇಷ, ಸನಾತನ ಧರ್ಮದ ಪದ್ಧತಿ, ಸನಾತನ ಧರ್ಮದ ವೈಜ್ಞಾನಿಕ ಚಿಂತನೆ ಮತ್ತು ಕ್ಷೇತ್ರ ದರ್ಶನ ಮಾಡೋದ್ರ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಈ ತ್ರಿನೇತ್ರ ವಾಹಿನಿಯನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ವೀಕ್ಷಕರೇ. ಸಗರ ನಾಡಿನೊಳು ದಕ್ಷಿಣ ಕಾಶಿ ಎನಿಸಿದಂತ ಕ್ಷೇತ್ರ